ಚಿತ್ರರಂಗದಲ್ಲಿ ಸಾಮಾನ್ಯವಾಗಿ ಸ್ಟಾರ್ ನಟ ನಟಿಯರು ತಮ್ಮ ಮಕ್ಕಳನ್ನ ಬೇರೆದೇ ರೀತಿ ಪ್ರಪಂಚಕ್ಕೆ ಪರಿಚಯ ಮಾಡಿಸ್ತಾರೆ. ಅವರ ಹೈಫೈ ಜೀವನ, ಮೋಜು ಮಸ್ತಿಯಿಂದಲೇ ಅವರ ಮಕ್ಕಳು ಕಳೆದು ಹೋಗ್ಬಿಡ್ತಾರೆ. ಇದರಿಂದ ಸಹಜವಾಗಿಯೇ ಬಾಲ್ಯದಿಂದ ವಂಚಿತರಾಗ್ತಾರೆ. ಇನ್ನು ಅವರನ್ನ ಹೆತ್ತವರು ತಮ್ಮ ಮಕ್ಕಳಿಗೆ ಹೋದಲ್ಲಿ ಬಂದಲ್ಲಿ ಕುಂತಲ್ಲೇ ನಿಂತಲ್ಲಿ ಸೇವೆ ಮಾಡಲು ಆಳುಗಳನ್ನ ನೀಡ್ತಾರೆ. ಇದರಿಂದ ಸಹಜವಾಗಿಯೇ ಮಕ್ಕಳಲ್ಲಿ ಹಣದ ಅಮಲು ಏರುತ್ತದೆ. ಬೇಡದ ಹುಚ್ಚಾಟಕ್ಕೆ ಅವರ ಮಕ್ಕಳು ಕೂಡ ಬಲಿಯಾಗಿದ್ದುಂಟು. ಮಕ್ಕಳ ಸುಂದರ ಬದುಕನ್ನ ತಾವೇ ಹಾಳು ಮಾಡ್ತಾರೆ. ಈಗ ಐಶ್ವರ್ಯ ರೈ ಬಚ್ಚನ್ ಕೂಡ ಇದೇ ರೀತಿ ತಮ್ಮ ಮುದ್ದಾದ ಮಗಳ ಬಾಲ್ಯವನ್ನ ಹಾಳು ಮಾಡ್ತಿದ್ದಾರೆ ಎನ್ನುವಂತಹ ಆರೋಪ ಕೇಳ್ಬರ್ತಾ ಇದೆ. ಹೌದು, ಆರಾಧ್ಯಾಗೆ ಸಹಜ ಬಾಲ್ಯದ ಆನಂದವನ್ನ ಅನುಭವಿಸಲು ಐಶ್ವರ್ಯ ರೈ ಮೊದಲಿನಿಂದಲೂ ಬಿಡ್ಲೇ ಇಲ್ಲ. ಆಕೆಯನ್ನ ಸ್ವತಂತ್ರವಾಗಿ ಬಿಡದೆ ಎಲ್ಲಿಗೆ ಹೋದ್ರೂ ತಮ್ಮ ಜೊತೆ ಎಳೆದುಕೊಂಡು ಹೋಗ್ತಾ ಇದ್ದಾರೆ. ತಮ್ಮ ಅಮ್ಮನ ವೃತ್ತಿ ಏನು ಎನ್ನುವುದು ಆರಾಧ್ಯಾಗೆ ಇನ್ನು ಅರ್ಥವಾಗುವ ಮುನ್ನವೇ ಆಕೆಯನ್ನ ಪ್ರತಿಷ್ಠಿತ ಖಾನ್ ಉತ್ಸವಕ್ಕೆ ಕರೆದುಕೊಂಡು ಹೋಗಿ ರ್ಯಾಂಪ್ ವಾಕ್ ಮಾಡಿಸಿದ್ರು. ಇನ್ನು ಕಳೆದ ಒಂದೂವರೆ ತಿಂಗಳಿನಿಂದ ಐಶ್ವರ್ಯ ರೈ ಅವರನ್ನ ಆರಾಧ್ಯ ನೆರಳಿನಂತೆ ಹಿಂಬಾಲಿಸ್ತಾ ಇದ್ದಾರೆ. ಅದು ದುಬೈನಲ್ಲಿ ನಡೆದಂತಹ ಸೈಮಾ ಪ್ರಶಸ್ತಿ ಪ್ರದಾನ ಸಮಾರಂಭ ಆಗಲಿ ಅಥವಾ ಮೊನ್ನೆ ಮುಕ್ತಾಯವಾಗಿರುವಂತಹ ಪ್ಯಾರಿಸ್ನ ಫ್ಯಾಷನ್ ವೀಕ್ ಆಗಲಿ, ಆರಾಧ್ಯಾಳನ್ನ ತಮ್ಮ ಸೆರಗಿನ ಅಡಿಯಲ್ಲಿ ಕಟ್ಟಿಕೊಂಡು ಐಶ್ವರ್ಯ ರೈ ತಿರುಗಾಡ್ತಾ ಇದ್ದಾರೆ. ಹೀಗಾಗಿಯೇ ಹಲವರು ಐಶ್ವರ್ಯ ರೈಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೇರೆಂಟಿಂಗ್ ಪಾಠವನ್ನ ಮಾಡಿದ್ದಾರೆ. ಆರಾಧ್ಯಾಗೆ ಅವರದ್ದೇ ಆಗಿರುವಂತಹ ಬದುಕು ಇದೆ, ಅದನ್ನ ಆಕೆಯನ್ನ ಬದುಕಲು ಬಿಡಿ ಅಂತ ಐಶ್ವರ್ಯ ರೈಗೆ ಹೇಳ್ತಾ ಇದ್ದಾರೆ. ಕನ್ನಡದ ಹಿರಿಯ ನಟಿ ಮಾಳವಿಕಾ ಅವಿನಾಶ್ ಕೂಡ ಐಶ್ವರ್ಯ ರೈಗೆ ಪಾಠವನ್ನ ಮಾಡಿದ್ದಾರೆ. ಮಕ್ಕಳನ್ನ ಹ್ಯಾಂಡ್ ಬ್ಯಾಗ್ ರೀತಿಯಂತೆ ಬಳಸೋದನ್ನ ಬಿಡಿ ಅಂತ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸುದೀರ್ಘವಾಗಿ ಬರೆದುಕೊಂಡಿರುವಂತಹ ಮಾಳವಿಕಾ ಅವಿನಾಶ್, ಆಫೀಸ್ಗೆ ಟೂರ್ಗೆ ಹೋದಾಗ ಮಕ್ಕಳನ್ನ ಕರ್ಕೊಂಡು ಹೋದ್ರೆ ಸುಮ್ನಿರ್ತಾರ ಬಾಸು, ಮಿಕ್ಕವರಿಗೆ ಆಫೀಸ್ ಹೇಗೋ ನಮಗೆ ಶೂಟಿಂಗ್ ಹಾಗೆ. ಹರೆಯದ ಹುಡುಗಿಯನ್ನ ಕರ್ಕೊಂಡು ಹೋಗೋದ್ರಿಂದ ಆ ಮಕ್ಕಳ ಮೇಲೆ ದುಷ್ಪರಿಣಾಮ ಬೀರೋದಿಲ್ವಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ತಾವು ತಮ್ಮ ತಾಯಿಯಂತೆ ತಲೆಯೊಳಗೆ ಸ್ಟಾರ್ ಆಗ್ತಾರೆ ಆ ಮಕ್ಕಳು. ತಾಯಿ ಪರಿಶ್ರಮ, ಕಷ್ಟ ಯಾವುದು ಕೂಡ ಆ ಮಕ್ಕಳಿಗೆ ಗೊತ್ತಿರೋದಿಲ್ಲ, ಗೊತ್ತಾಗೋದು ಬೇಡ ಬಿಡಿ. ಈ ಮಕ್ಕಳು ವಯಸ್ಸಿಗೆ ಬರ್ತಾ ಇದ್ದಂತೆ ತಾವು ಹೀರೋಯಿನ್ ಆಗುವಂತಹ ಕನಸನ್ನ ಕಾಣ್ತಾರೆ. ತಮ್ಮ ಪೊಸಿಷನ್ ಅನ್ನ ಬಳಸಿಕೊಂಡು ಆ ತಾಯಿ ಒಂದು ಪಿಕ್ಚರ್ ಅನ್ನ ಮಗ ಅಥವಾ ಮಗಳಿಗೆ ಕೊಡಿಸಬಹುದೇನೋ. ಶೂಟಿಂಗ್ ನಲ್ಲಿ ತಾಯಿ ಮಾಡಿರುವಂತಹ 50 ಸಿನಿಮಾಗಳನ್ನ ತಾವೇ ಮಾಡಿದ್ದೇವೆ ಅನ್ನುವಂತಹ ಆಟಿಟ್ಯೂಡ್ ಆ ಮಕ್ಕಳಲ್ಲಿ ಬಂದ್ಬಿಡುತ್ತೆ ಅಂತ ಮಾಳವಿಕಾ ಹೇಳ್ಕೊಂಡಿದ್ದಾರೆ. ಇನ್ನು ತಾಯಿ ವಿಶ್ವಸುಂದರಿ, ಹೋದಿಲ್ಲೆಲ್ಲ ಆ ಪುಟ್ಟ ಹುಡುಗಿ ಬಾಲಂಗೋಚಿಯಂತೆ. ಅಮ್ಮನಿಗೆ ಮಗಳು ಹ್ಯಾಂಡ್ ಬ್ಯಾಗ್ ಆಗೋದು ಬೇಡ ಅಂತಲೂ ಕೂಡ ಮಾಳವಿಕಾ ಅವಿನಾಶ್ ಐಶ್ವರ್ಯ ರೈಗೆ ಪೇರೆಂಟಿಂಗ್ ಪಾಠವನ್ನ ಮಾಡಿದ್ದಾರೆ.